ಅಂದ್ರೆ ಶುಭಲಗ್ನ ಟೀಮ್ ಅವರಲ್ವಾ? ಎಸ್. ಈಗ ಗೊತ್ತಾಯ್ತಾ ನಾನು ಯಾಕೆ ಇಷ್ಟು ಟೆನ್ಸ್ಡ್ ಆಗಿದ್ದೀನಿ? ಐ ಕ್ಯಾನ್ ನಾಟ್ ಲೂಸ್ ದಿಸ್ ಕಾಂಟ್ರಾಕ್ಟ್ ಟು ದೆಮ್ ಅಟ್ ಎನಿ ಕಾಸ್ಟ್. ನೀವೇ ನನ್ನ ಕೆಲ್ಸದಿಂದ ತೆಗೆದು ಹಾಕೋದು. ನಾನೇ ಇದಕ್ಕಿಂತ ದೊಡ್ಡ ಕಂಪನಿ ಶುರು ಮಾಡ್ತೀನಿ. ಜಗತ್ತು ತುಂಬಾ ಚಿಕ್ಕದು ಸಮೀರಾ ಮ್ಯಾಮ್. ಮತ್ತೆ ಮೀಟ್ ಮಾಡ. ಇಷ್ಟು ಬೇಗ ನಿಮ್ ಜೊತೆ ಕಾಂಪೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಸಮೀರಾ ಮ್ಯಾಮ್. ದೀಪ ತಾನುರ್ದು ಇಡೀ ಜಗತ್ತಿಗೆ ಬೆಳಕು ಕೊಡುತ್ತಲ್ವಾ, ಆ ಥರ ರೀ ನಮ್ಮ ಮಗ. ಅಂತ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕೆ ನಾವು ಹೆಮ್ಮೆ ಪಡ್ಬೇಕು. ಆದ್ರೆ ದೀಪದ ಬುಡದಲ್ಲಿ ಕತ್ಲಿರುತ್ತಲ್ಲ, ಅದು ನಾನು. ನನಗೆ ನನ್ನ ಮಗನ ಮನಸ್ಸು, ಅದರಲ್ಲಿರೋ ಬೆಳಕು ಕಾಣ್ಲೂ ಇಲ್ಲ, ಗೊತ್ತಾಗ್ಲೂ ಇಲ್ಲ. ಸಂದೀಪ್ ತಪ್ಪು ಮಾಡಿದ್ದಾನೆ, ಸುಳ್ಳು ಹೇಳಿದ್ದಾನೆ, ನಿಜ ರೀ. ಆದ್ರೆ ಸುಶಾಂತ್ ವಿಷಯದಲ್ಲಿ ನೀವು ಸಂದೀಪ್ ಅಷ್ಟೇ ತಪ್ಪು ಮಾಡಿದ್ದೀರ. ಅವತ್ ನೀವ್ ಮನ್ಸು ಮಾಡಿದಿದ್ರೆ, ನಿಮ್ಮ ಮಗನ್ನ ನೀವು ನಂಬಿದ್ದಿದ್ರೆ ಸತ್ಯ ಅವತ್ತೇ ಬಯಲಾಗ್ತಿತ್ತು. ಆದ್ರೆ ನೀವು ಮಗನ್ನೇ ಅನುಮಾನದಲ್ಲಿ ನೋಡ್ಬಿಟ್ರಿ, ಅದಕ್ಕೆ ಸತ್ಯ ಕತ್ಲಲ್ಲೇ ಉಳ್ಕೊಂಡ್ಬಿಡ್ತು. ಹೌದು ಸಾವಿತ್ರಿ, ರಾಜ್ ವಿಷಯದಲ್ಲಿ ನಾನು ಎಡವಿದ್ದೀನಿ. ಸ್ವಂತ ಮಗನನ್ನೇ ನಂಬದೆ ನಾನು ದೊಡ್ಡ ತಪ್ಪು ಮಾಡಿದ್ದೀನಿ. ಈಗ ಆ ತಪ್ಪನ್ನ ಸರಿ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಸರಿನಾ? ಏನ್ ಸರಿ ಮಾಡಕ್ ಹೊರಟಿದ್ದೀರೋ? ನಾನು ನನ್ನ ಮಗನ ಹತ್ರ ಕ್ಷಮೆ ಕೇಳ್ತೀನಿ. ಅವನನ್ನ ಮನೆಗೆ ಮತ್ತೆ ವಾಪಸ್ ಕರ್ಕೊಂಡು ಬರ್ತೀನಿ. ಬೇಕಾಗಿಲ್ಲ. ನನ್ನ ಮಗ ವಾಪಸ್ ಬರೋದು ಬೇಕಾಗಿಲ್ಲ. ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ ಆರಾಧನಾ? ಸಮೀರಾ ಆ್ಯಂಡ್ ಸಾರಾ ಜೊತೆ ಕಾಂಪೀಟ್ ಮಾಡೋದು ಅಂದರೆ ಚಿಕ್ಕ ವಿಷಯ ಅಲ್ಲ. ನಮ್ಮ ಪ್ರೆಸೆಂಟೇಷನಲ್ಲಿ ಒಂದು ತೂಕ ಇರಬೇಕು. ಆಲ್ರೆಡಿ ಶುಭಲಗ್ನಾಗೆ ಮಾರ್ಕೆಟಲ್ಲಿ ಒಂದು ಒಳ್ಳೆ ಹೆಸರಿದೆ. ಅವ್ರನ್ನ ಬೀಟ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋ ಮಾತೂ ಇದೆ. ಆದರೆ ನಾವ್ ಗೆಲ್ಬೇಕು ಅಂದ್ರೆ ನಾವು ಮಾಡೋ ಪ್ಲಾನು ತುಂಬಾ ಡಿಫ್ರೆಂಟ್ ಅಂಡ್ ಇಂಪ್ರೆಸಿವ್ ಆಗಿರ್ಬೇಕು. ಏನು ಹೆಸರು ಕೇಳಿ ಭಯ ಆಗೋಯ್ತಾ? ಈಗ ಗೊತ್ತಾಯ್ತಾ ನಾನು ಯಾಕೆ ಈ ಕಾಂಟ್ರಾಕ್ಟ್ ಬಗ್ಗೆ ಅಷ್ಟು ಟೆನ್ಸ್ಡ್ ಆಗಿದ್ದೀನಿ ಅಂತ? ಹೇಳಿ, ಚೆನ್ನಾಗಿ ಮಾಡ್ತೀರಾ ತಾನೇ? ಮಾಡಲ್ಲ ಮ್ಯಾಮ್. ವಾಟ್? ಮಾಡಲ್ಲ ಮಾಡೇ ಮಾಡ್ತೀನಿ. ನನ್ನ ಪ್ರಯತ್ನನ ನಾನು ಮಾಡ್ತೀನಿ ಮ್ಯಾಮ್. ಈ ಪ್ರಾಜೆಕ್ಟ್ ಸಿಗೋದು ನಿಮ್ಗೆ ಮತ್ತೆ ಈ ಕಂಪನಿಗೆ ಎಷ್ಟು ಮುಖ್ಯನೋ
ನನಗೂ ಅಷ್ಟೇ ಮುಖ್ಯ. ನನ್ನ ಮೊದಲನೇ ಅಟೆಂಪ್ಟ್ಗೆ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ವೆಲ್, ನಿನ್ ಮೇಲೆ ನಂಗೆ ತುಂಬಾ ಹೋಪ್ಸ್ ಇದೆ ಆರಾಧನಾ, ಅದನ್ನ ಕಳ್ಕೊಬೇಡ. ಇದನ್ನ ಸರಿಯಾಗಿ ನಿಭಾಯಿಸ್ತೀನಿ ಮ್ಯಾಮ್. ಅದು ನನ್ನ ಕರ್ತವ್ಯ. ವೆಲ್ಕಮ್ ಆನ್ ಬೋರ್ಡ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಆರಾಧನಾ. ಥ್ಯಾಂಕ್ ಯು ಮ್ಯಾಮ್. ಏನ್ ಹೇಳ್ತಿದೀಯ ಸಾವಿತ್ರಿ? ಸುಶಾಂತ್ ಮನೆಗೆ ಬರೋದ್ ಬೇಡ್ವಾ? ಸುಶಾಂತ್ ಮನೆಗೆ ಬರ್ಲಿ ಅಂತ ಹಠ ಮಾಡ್ತಿದ್ದೋಳೆ ನೀನು, ಈಗ ನೀನೇ ಬೇಡ ಅಂತಿದ್ಯಾ? ಹೌದು ರೀ, ನನ್ನ ಮಗ ಮನೆಗೆ ಬರೋದ್ ಬೇಡ. ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ಹಾಗೆ ಇರ್ಲಿ, ಅಲ್ಲೇ ಇರ್ಲಿ. ಅಮ್ಮ, ಏನಾಗಿದೆ ನಿಂಗೆ? ಯಾಕೆ ಈ ರೀತಿ ಆಡ್ತಿದ್ಯಾ? ಸುಶಾಂತ್ ವಾಪಸ್ ಮನೆಗ್ ಬರ್ಬೇಕು. ಅಪ್ಪ, ನೀವ್ ಅಮ್ಮನ್ ಮಾತ್ ಕೇಳ್ಬೇಡಿ. ಸುಶಾಂತ್ನ ವಾಪಸ್ ಕರ್ಕೊಂಬರ ಎಲ್ಲ ವ್ಯವಸ್ಥೆ ಮಾಡಿ ನೀವು. ನನ್ ಗಂಡ ಮಾಡಿರೋ ತಪ್ಪಿಗೆ ಅವನ ಹತ್ರ ಕ್ಷಮೆ ಕೇಳ್ಬೇಕು. ಪ್ಲೀಸ್ ಅಪ್ಪ, ಅವನ್ನ ವಾಪಸ್ ಕರ್ಕೊಂಬನ್ನಿ ಅಪ್ಪ. ಅವನೇನು ತಪ್ಪೇ ಮಾಡಿಲ್ಲ ಅಂತ ಗೊತ್ತಾದ್ಮೇಲೂ ಅವನ್ನ ಆಚೆನೆ ಬಿಟ್ರೆ ನಾವೆಲ್ಲ ಮನುಷ್ಯತ್ವನೇ ಇಲ್ದೇ ಇರೋ ಕ್ರೂರಿಗಳಾಗ್ಬಿಡ್ತೀವಿ. ಹೌದು ಸಾವಿತ್ರಿ, ಅಮಲಾ ಹೇಳ್ತಿರೋದ್ರಲ್ಲೂ ಅರ್ಥ ಇದೆ. ಇಲ್ಲ, ನನ್ ಮಗ ಈಗ ತಾನೇ ಬದುಕೋದನ್ನ ಕಲಿತಾ ಇದ್ದಾನೆ. ಸ್ವತಂತ್ರವಾಗಿ ಅಂಬೆಗಾಲಿಟ್ಕೊಂಡು ನಡೀತಾ ಇರೋ ನಮ್ ಮಗನ್ ಶಕ್ತಿ ನಾವು ಕಿತ್ಕೋಬಾರ್ದು ರೀ. ಒಟ್ಟಿಗೆ ಕೈ ಹಿಡಿದು ನಡೆಸೋಣ ಸಾವಿತ್ರಿ. ಇದನ್ನ ನೀವು ಮಾಡ್ಬೇಕಾಗಿರೋದು ಇವತ್ತಲ್ಲ ರೀ, ಅವತ್ತು. ಅವತ್ ಕೈ ಬಿಟ್ಟು ಇವತ್ ಕೈ ಹಿಡಿತೀನಿ ಅಂದ್ರೆ ಬೇಡ. ನಿಮ್ ನೆರಳು ಕೂಡ ನನ್ ಮಗನ್ ಮೇಲೆ ಬೀಳೋದು ಬೇಡ. ಅವನ್ ಬದುಕನ್ನ ಅವನೇ ಕಲೀಲಿ, ಕಟ್ಕೊಳ್ಳಿ. ನೀವ್ ಹೇಗೆ ನಿಮ್ ಜೀವನನ ಸ್ವತಂತ್ರವಾಗಿ ರೂಪಿಸ್ಕೊಂಡ್ರು ಹಾಗೆ ನನ್ ಮಗನೂ ಮಾಡ್ಲಿ, ತಪ್ಪೇನು? ಸಾವಿತ್ರಿ, ಯಾಕೆ ಹೀಗೆ ನನ್ನನ್ನ ಧರ್ಮ ಸಂಕಟಕ್ಕೆ ಸಿಕ್ಕಿಸ್ತಾ ಇದೀಯಾ? ಏನಾಗಿದೆ ನಿನಗೆ? ಜ್ಞಾನೋದಯ. ನನ್ ಮಗನ್ ವಿಷಯದಲ್ಲಿ ನನಗೆ ಜ್ಞಾನೋದಯ ಆಗಿದೆ ರೀ. ಇಷ್ಟು ದಿನ ನನ್ ಮಗ ಹೇಗಿದ್ದಾನೋ ಎಲ್ಲಿದ್ದಾನೋ ಅನ್ನೋ ಭಯ ಇತ್ತು. ಈಗ ಯಾವ ಭಯನೂ ಇಲ್ಲ ರೀ. ಅವನು ಎಲ್ಲಿ ಹೋದ್ರೂ ಬದುಕ್ತಾನೆ ಅನ್ನೋ ಧೈರ್ಯ ನನಗಿದೆ ರೀ. ಅವನ್ ಕಣ್ಣಲ್ಲಿ ಆ ಛಲ ನಾನ್ ನೋಡಿದ್ದೀನಿ ಅವನಿಗೆ ಪ್ರಪಂಚ ಗೊತ್ತಿಲ್ಲ ಸಾವಿತ್ರಿ. ರೀ. ನನ್ ಮಗ ಪ್ರಪಂಚ ನೋಡ್ಕೊಂಬರ್ಲಿ, ಬದುಕಿನ ಕಷ್ಟಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಅಲ್ವಾ ನೀವ್ ಅವನ ಮನೆಯಿಂದ ಆಚೆ ಹಾಕಿದ್ದು. ನೋಡ್ಕೊಂಬರ್ಲಿ. ಈಗ ಅವನ್ ಸಮುದ್ರಕ್ಕೆ ಬಿದ್ದಿದ್ದಾನೆ, ಈಜಿ ಗೆದ್ಕೊಂಡು ನಿಮ್ ಮುಂದೆ ಬರ್ಲಿ. ಈಗ ಮಧ್ಯದಲ್ಲಿ ಅವನ್ನ ಡಿಸ್ಟರ್ಬ್ ಮಾಡೋದು ಬೇಡವೇ ಬೇಡ. ಯಾವಾಗ್ಲೂ ಅವನ ಬಗ್ಗೆ ಭಯ ಪಡ್ತಿದ್ ನೀನು ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ಯಾ? ಅವನ್ನ ಏನಾದ್ರೂ ಮೀಟ್ ಮಾಡಿದ್ಯಾ ಅಮ್ಮ? ಹೌದು, ಹಬ್ಬದ ದಿನ ನಾನು ಅವನ್ನ ಭೇಟಿಯಾದೆ. ಮತ್ಯಾಕೆ ನೀನ್ ಈ ವಿಚಾರನ ನಮ್ಗ್ಯಾರಿಗೂ ಹೇಳಿಲ್ಲ? ನನಗ್ ಹೇಳಿದ್ರೆ ನಾನು ಬರ್ತಿದ್ದೆ. ನೀನು ಬರಬಾರ್ದು ಅಂತಾನೆ ನಿನಗೆ ವಿಷಯ ಹೇಳಿಲ್ಲ. ಸಾವಿತ್ರಿ, ನೀನು ಸುಶಾಂತ್ನ ಮೀಟ್ ಮಾಡ್ಕೊಂಡು ಬಂದ್ಯಾ? ಹೇಗಿದ್ದಾನೆ ಅವನು? ಏನ್ ಹೇಳ್ದ? ಎಲ್ಲಿದ್ದಾನೆ? ಏನ್ ಮಾಡ್ತಿದ್ದಾನೆ? ಚೆನ್ನಾಗಿದ್ದಾನೆ, ಇಲ್ಲಿರೋದಕ್ಕಿಂತ ಚೆನ್ನಾಗಿದ್ದಾನೆ. ಅವನ ನೋಡಿದ್ಮೇಲೆ, ಅವನ ಮಾತಾಡ್ಸಿದ್ಮೇಲೆ ನಂಗೀಗ ಯಾವ ಭಯನೂ ಇಲ್ಲ ರೀ. ಅವನ್ ಎಲ್ಲೇ ಇದ್ರೂ ಚೆನ್ನಾಗಿರ್ತಾನೆ ಅನ್ನೋ ನಂಬಿಕೆ ನನಗೀಗ ಬಂದಿದೆ. ಸ್ವಲ್ಪ ಬಿಡಿಸಿ ಹೇಳ್ತೀಯಾ?
ನೀನ್ ಹೇಳ್ತಾ ಇರೋದನ್ನ ಕೇಳ್ತಾ ಇದ್ದೆ, ನನಗೆ ಭಯ ಆಗ್ತಾ ಇದೆ. ಭಯ ಯಾಕ್ರಿ? ನಾನ್ ಹೇಳ್ತಾ ಇರೋದು ನಮ್ ಮಗ ಚೆನ್ನಾಗಿದ್ದಾನೆ ಅಂತ. ನೀವೇ ಹೇಳ್ತಿದ್ರಲ್ಲ ಅವ್ನ್ ಹೊಸ ಮನುಷ್ಯ ಆಗ್ಬೇಕು ಅಂತ. ಅವ್ನ್ ಅದೇ ದಾರಿಲಿದ್ದಾನೆ. ನನ್ಗೆ ಅವ್ನ್ ಬಿಟ್ಟಿರೋಕಾಗ್ದೇನೆ ವಾಪಸ್ ಮನೆಗ್ ಬಾ ಅಂತ ಕರೆಯೋಕ್ ಹೋಗಿದ್ದು. ಹೋಗುವಾಗ 1,00,000 ತಗೊಂಡ್ ಹೋಗಿದ್ದೆ ರೀ. ಅಮ್ಮ, ನೀನ್ ಅವನಿಗೆ 1,00,000 ಕೊಟ್ಯಾ? ಆದ್ರೂ ಅವನ್ ಯಾಕೆ ಮನೆಗ್ ಬರ್ಲಿಲ್ಲ? ಅಲ್ಲೇ ಒಂದ್ ಬದಲಾವಣೆ ನನಗ್ ಕಾಣಿಸಿರೋದು ಅಮ್ಮು. ನಾನು ಆ ದುಡ್ಡನ್ನ ಅವ್ನ್ ಕೈಗ್ ಕೊಟ್ಟು, ಇದು ನಿಮ್ಮ ಅಪ್ಪನಿಗೆ ಕೊಡು, ಮನೆಗ್ ವಾಪಸ್ ಬಾ ಅಂದೆ. ಆದ್ರೆ ಅವನ್ ಆ ದುಡ್ಡನ್ನ ಮುಟ್ಲೂ ಇಲ್ಲ. ನನಗ್ ಬೇಕಾಗಿಲ್ಲ ಅಂತ ವಾಪಸ್ ಕೊಟ್ಬಿಟ್ಟ ಗೊತ್ತಾ? ಮೊದ್ಲಿನ ಸುಶಾಂತ್ ಆಗಿದ್ದಿದ್ರೆ ಬಹುಶಃ ದುಡ್ಡು ತಗೊಂಡ್ ಮನೆಗ್ ಬರ್ತಿದ್ನೋ ಏನೋ, ಮೊದ್ಲಿನ ತರ ಓಡಾಡ್ಕೊಂಡಿರ್ತಿದ್ನೋ ಏನೋ. ಆದ್ರೆ ಈಗ ಹಾಗಲ್ಲ ರೀ. ನಾನು ಅಪ್ಪನ ಹೆಸರನ್ನ ಹಂಗಿಲ್ದೆ 1,00,000 ದುಡಿದ್ಮೇಲೆ ಮನೆಗ್ ವಾಪಸ್ ಬರ್ತೀನಿ, ಅಲ್ಲಿವರೆಗೂ ನನ್ನ ಮನೆ ಕರಿಬೇಡ ಅಂತ ಕಡ್ಡಿ ಮುರಿದ ಹಾಗೆ ಹೇಳ್ದ. ಮೇಡಮ್, ನಿಮ್ಮ ಬಾಸ್ ಇದ್ದಾರಲ್ಲ, ಅವ್ರು ಹೇಗೆ ಅಂತ? ತುಂಬ ಸ್ಟ್ರಿಕ್ಟಾ? ಆಗ ತುಂಬ ಕೋಪದಲ್ಲಿ ಬೇರೆ ಇದ್ರಂತೆ. ಕೋಪ ಬಂದರೆ ಚೆನ್ನಾಗಿ ಇಟ್ಕೊಂಡು ರುಬ್ಬಿಡ್ತಾರೆ ಅನ್ಸುತ್ತೆ ಅಲ್ವಾ? ಹಾಗೆಲ್ಲ ಏನಿಲ್ಲ, ಅವ್ರು ಸ್ವಲ್ಪ ರೇಗ್ತಾರೆ ಅಷ್ಟೇ. ಹೇಗ್ರಿ ಇಂಥವ್ರ ಜೊತೆ ಎಲ್ಲ ಕೆಲಸ ಮಾಡ್ತೀರಾ? ಅವ್ರು ಅಂದಿದ್ದೆಲ್ಲ ಅನ್ಸ್ಕೊಂಡು ಬೈದಿದ್ದೆಲ್ಲ ಬೈಸ್ಕೊಂಡು ಕಷ್ಟ ಆಗಲ್ವೇನ್ರಿ? ಯಾವ ಕೆಲಸದಲ್ಲಿ ಪ್ರೆಷರ್ ಇರಲ್ಲ ಹೇಳಿ. ಈ 2023ನಲ್ಲಿ ಕೆಲಸ ಸಿಗೋದೇ ಕಷ್ಟ. ಅದು ನಿಜ ಬಿಡಿ, ನಾನು ಪರದಾಡ್ತಾ ಇದ್ದೀನಿ. ಅಲ್ಲ, ಏನು ನಮ್ಮ ಮೇಡಮ್ ಬಗ್ಗೆ ಎಷ್ಟೆಲ್ಲ ವಿಚಾರಿಸ್ತಾ ಇದ್ದೀರಲ್ಲ? ಹೀಗೆ ಕ್ಯಾಶುಯಲ್ ಆಗಿ ನನ್ನ ಫ್ರೆಂಡ್ ಹೊರಗಡೆ ಹೋಗಿದಾರಲ್ಲ. ಓ, ಫ್ರೆಂಡು. ಕರೆಕ್ಟಾಗಿ ಹೇಳ್ರಿ, ಫ್ರೆಂಡಾ ಇಲ್ಲ ಗರ್ಲ್ ಫ್ರೆಂಡಾ? ಆಗಲ್ಲ, ಏನೂ ಇಲ್ಲ ರೀ. ಗೊತ್ತಾಯ್ತು ಬಿಡ್ರಿ, ಮೊದ್ಲೇ ಮೇಡಮ್ ಗರಂ ಆಗಿದ್ರು, ಇವಾಗ ನಿಮ್ ಹುಡುಗಿಗೆ ಬೈದ್ ಬಿಟ್ರೆ ಅಂತ ಅಲ್ವಾ? ನೋಡಿ, ಅವ್ರು ನನ್ನ ಫ್ರೆಂಡ್ ಅಷ್ಟೇ. ಎಷ್ಟು ತಪ್ಪು ತಿಳ್ಕೊತೀರಾ ನೋಡಿ. ಯಪ್ಪ, ನಿಮ್ಮಿಬ್ರನ್ನ ನೋಡಿದ್ರೆ ಗೊತ್ತಾಗತ್ತೆ ನೀವಿಬ್ರು ಲವ್ವರ್ಸು ಅಂತ. ಸುಮ್ನೆ ಯಾಕ್ರಿ ಬೊಗಳೆ ಬಿಡ್ತಾ ಇದ್ದೀರಾ? ರಾಜ್,